ಹಾಯ್ ಫ್ರೆಂಡ್ಸ್, ನಮಸ್ಕಾರಗಳು, ಸುಸ್ವಾಗತ. ಇವತ್ತು ಮನೆಯಲ್ಲೇ ನಾವು ಫೇಸ್ ಮಾಸ್ಕ್ ಅನ್ನು ಹೇಗೆ ತಯಾರಿಸಿಕೊಳ್ಳಬಹುದು ಎಂಬುದನ್ನು ಇದರಲ್ಲಿ ತೋರಿಸಿದ್ದೇನೆ. ನೀವು ಈಸಿಯಾಗಿ ಮಾಡ್ಕೊಳ್ಬಹುದು. ಬನ್ನಿ ತಿಳಿಯೋಣ. ಫೇಸ್ ಮಾಸ್ಕ್ ಅನ್ನು ತಯಾರಿಸಲು ನಮಗೆ 2 ಕಾಟನ್ ಬಟ್ಟೆಗಳು ಬೇಕಾಗ್ತದೆ. ಇದು 12x7 ಇಂಚಸ್ ಆಗಿರಬೇಕು. ನೋಡಿ, ಇದರ ಅಗಲ 12 ಇಂಚು ತೆಗೆದುಕೊಂಡಿರುವೆನು ಹಾಗೂ ಉದ್ದ 7 ಇಂಚು ಆಗಿರಬೇಕು. 2 ಪೀಸಸ್ ಅನ್ನು ಈ ರೀತಿ ಸೆಂಟ್ರಲ್ಲಿ ಫೋಲ್ಡ್ ಮಾಡಿ ಅನಂತರ ಇನ್ನೊಂದು ಫೋಲ್ಡ್ ಮಾಡಬೇಕು. ಡಬಲ್ ಫೋಲ್ಡ್ ಆಗಿರಬೇಕು. ಯಾಕೆಂದ್ರೆ ನಾನು ಸೆಂಟ್ರಲ್ಲಿ ನೆರಿಗೆಗಳನ್ನು ಕೊಡಲಿರುವೆನು. ಈಗ ಓಪನ್ ಸೈಡ್ ಉಂಟಲ್ಲ, ಅಲ್ಲಿಂದ ಕೆಳಗಡೆ 3/4 ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು. ಅನಂತರ ಫೋಲ್ಡರ್ ಸೈಡ್ ಉಂಟಲ್ಲ, ಅಲ್ಲಿಂದ 3 ಇಂಚಿಗೊಂದು ಮಾರ್ಕ್ ಮಾಡಿ. 3 ಇಂಚಿಗೊಂದು ಗುರ್ತಿಸಿ. ಅನಂತರ 2 ಗುರುತುಗಳನ್ನು ಸ್ಕೇಲ್ನಿಂದ ಈ ರೀತಿ ಜೋಡಿಸಿಕೊಳ್ಳಿ. ಇದನ್ನೀಗ ಕಟ್ ಮಾಡೋಣ. ಓಪನ್ ಮಾಡಿದ ನಂತರ ಈ ಶೇಪ್ ಸಿಗುತ್ತೆ. ಈಗ ಅರ್ಧ ಇಂಚು ನಾನಿಲ್ಲಿ ತೋರಿಸ್ತಾ ಇದ್ದೇನಲ್ಲ, ಎಲ್ಲಿ ನಾವು ಇಲಾಸ್ಟಿಕ್ ಕಟ್ಟುವವರು ಇದ್ದಾರಲ್ಲ, ಅಲ್ಲಿ ಅರ್ಧ ಇಂಚಿಗೆ 2 ಬದಿಗಳಲ್ಲೂ ಮಾರ್ಕಿಂಗ್ಸ್ ಅನ್ನು ಮಾಡ್ಕೊಳ್ಬೇಕು. ಅಂದ್ರೆ ನಾವು ಅಲ್ಲಿ ತನಕ ಮಾತ್ರ ಸ್ಟಿಚ್ ಅನ್ನು ನೀಡಬೇಕು. ಈಗ ನೋಡಿ, ಇಲ್ಲಿಂದ ಹೀಗೆ ಸ್ಟಿಚ್ ಕೊಟ್ಟು ಎಲ್ಲಿ ಮಾರ್ಕ್ ಕೊಟ್ಟಿದ್ದೇವಲ್ಲ ಅಲ್ಲಿ ತನಕ ಸ್ಟಾಪ್ ಮಾಡಬೇಕು. ಮಧ್ಯದಲ್ಲಿ ಸ್ಟಿಚ್ ಮಾಡಬಾರ್ದು. ಅನಂತರ ಮತ್ತೊಂದು ಸೈಡ್ ಇಂದ ಇನ್ನೊಂದು ಮಾರ್ಕ್ನವರೆಗೆ ಸ್ಟಿಚ್ ಮಾಡಬೇಕು. ಈಗ ನಾನು ಅದೇ ರೀತಿ ಸ್ಟಿಚ್ ಮಾಡಿ ತೋರಿಸ್ತೇನೆ. ಒಂದು ಮಾರ್ಕ್ನಿಂದ ಮತ್ತೊಂದು ಮಾರ್ಕ್ನ ತನಕ ಹೊಲಿದುಕೊಳ್ಳಿ. ಒಂದು ಸೈಡ್ನ ಮಾರ್ಕ್ ತನಕ ಹೊಲಿದಿದ್ದೇನೆ. ಈಗ ಮತ್ತೊಂದು ಸೈಡ್ನ ಮಾರ್ಕ್ನಿಂದ ಸ್ಟಾರ್ಟ್ ಮಾಡಬೇಕು. ಮಧ್ಯದಲ್ಲಿ ಹೊಲಿಗೆ ಹಾಕಬಾರ್ದು, ಅದನ್ನು ಓಪನ್ ಇಡಬೇಕು. ನಾನೀಗ ಮತ್ತೊಂದು ಸೈಡ್ನಿಂದ ಹೊಲಿತಾ ಇದ್ದೇನೆ. ಈ ಮಾರ್ಕ್ನಿಂದ ಮತ್ತೊಂದು ಕಡೆ ಮಾರ್ಕ್ ಇದೆಯಲ್ಲ, ಅಲ್ಲಿ ತನಕ ಹೊಲಿಬೇಕು. ಈಗ ಓಪನ್ ಸೈಡ್ ನೋಡಿ, ಅಲ್ಲಿ ನಾನು ಸ್ಟಿಚ್ ಕೊಡಲಿಲ್ಲ, ಅದನ್ನು ಹಾಗೆ ಇಟ್ಟಿದ್ದೇನೆ. ಈಗ ಇಲ್ಲೆಲ್ಲ ಎಲ್ಲಿ ನಾವು ಹೊಲಿದೇವಲ್ಲ ಅದರ ಸೈಡ್ಸ್ಗೆ ಈ ರೀತಿ ಕಟ್ಸ್ ಅನ್ನು ನೀಡಬೇಕು. ಸ್ಪೆಷಲಿ ಕಾರ್ನರ್ಸ್ ಅಲ್ಲಿ, ಆಗ ಪಲಟಾಯಿಸಲು ಈಸಿ ಆಗುತ್ತೆ. ಅಂದ್ರೆ ಯಾವ ಶೇಪ್ ಕೊಟ್ಟಿದ್ದೇವೆ ಅದೇ ಶೇಪ್ ಬರುತ್ತೆ. ನಾವು ಇಲ್ಲಿ ಸ್ಟಿಚ್ ಕೊಡ್ಲಿಲ್ಲಲ್ಲ, ಆ ಭಾಗದಿಂದ ಈ ರೀತಿ ಇನ್ಸೈಡ್ ಔಟ್ ಮಾಡಬೇಕು. ಈಗ ಪಲಟಾಯಿಸ್ತಾ ಇದ್ದೇನೆ. ಪಲಟಾಯಿಸಿ ಆಗಿದೆ. ಕಾರ್ನರ್ಸ್ ಅನ್ನು ಚೆನ್ನಾಗಿ ಹೊರಗೆ ತೆಗೆದುಕೊಳ್ಳಿ. ಈಗ ಇದರ ಮೇಲೆ ನಾವು ಟಾಪ್ ಸ್ಟಿಚ್ ಅನ್ನು ನೀಡಬೇಕು. ನಾವೆಲ್ಲಿ ಸ್ಟಿಚ್ ಕೊಟ್ಟಿದ್ದೇವಲ್ಲ ಅಲ್ಲೇ ಹೊರಬದಿಯಲ್ಲಿ ಕೂಡ ಸ್ಟಿಚ್ ನೀಡಬೇಕು. ಎಲ್ಲಿ ಕೊಡ್ಲಿಲ್ಲ ಅಲ್ಲಿ ಹಾಗೆ ಓಪನ್ ಇಡಬೇಕು.
ಈಗ ಇದಕ್ಕೆ ಸ್ವಲ್ಪ ಐರನ್ ಮಾಡೋಣ, ಆಗ ತುಂಬಾ ನೀಟಾಗಿ ಸ್ಟಿಚ್ ಎಲ್ಲ ಸೆಟ್ ಆಗುತ್ತೆ. ಈಗ ಇದರ ಉದ್ದ ನಮಗೆ 6 ಇಂಚಸ್ ಸಿಕ್ಕಿದೆಲ್ಲ. ಪ್ರತಿ 1 ಇಂಚಿಗೆ ಈ ರೀತಿ ನೆರಿಗೆಗಾಗಿ ಮಾರ್ಕಿಂಗ್ಸ್ ಅನ್ನು ಮಾಡ್ಕೊಳ್ಳೋಣ. ಮೇಲ್ಬದಿಯಲ್ಲಿ ನಾವು ಹೇಗೆ ಮಾರ್ಕಿಂಗ್ಸ್ ಅನ್ನು ಮಾಡಿದೆವೋ ಅದೇ ರೀತಿ ಕೆಳಬದಿಯಲ್ಲೂ ಮಾರ್ಕಿಂಗ್ಸ್ ಅನ್ನು ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ 1 ಇಂಚಿಗೆ ಮಾರ್ಕ್ ಮಾಡಿದ್ದೇನೆ. ಅಂದ್ರೆ ಎರಡನ್ನು ಒಟ್ಟಿಗೆ ಹಿಡಿದು ನಮಗೆ ನೆರಿಗೆ ಕೊಡಲು ಈಸಿ ಆಗುತ್ತೆ. ಆನಂತರ ಮೇಲಿನ ಪಾಯಿಂಟ್ ಇಂದ ಕೆಳಗಿನ ಪಾಯಿಂಟ್ ತನಕ ಅದೇ ಸೇಮ್ ಟೈಪ್ ನೆರಿಗೆ ಬರಬೇಕು. ನಾನೀಗ ಮೇಲ್ಬದಿಯಲ್ಲಿ ನೆರಿಗೆ ಕೊಡ್ತಾ ಇದ್ದೇನೆ. ಪ್ರತಿ ನೆರಿಗೆಗೂ ಈ ರೀತಿ ಪಿನ್ ಮಾಡಿಕೊಳ್ಳಿ, ಹೊಲಿಯಲು ಸುಲಭವಾಗುತ್ತೆ. ಮೇಲ್ಬದಿ 1 ಇಂಚಿಗೆ ಹೇಗೆ ನೆರಿಗೆಯನ್ನು ಕೊಟ್ಟಿರ್ತೇವೆ ಅಲ್ಲ, ಅದೇ ರೀತಿ ಕೆಳಬದಿ ಕೂಡ ನೆರಿಗೆ ಕೊಟ್ಟು ಪಿನ್ ಮಾಡಿಕೊಳ್ಬೇಕು. ಕೆಳಗಡೆಯೂ ನೆರಿಗೆಗಳನ್ನು ಕೊಡ್ತಾ ಇದ್ದೇನೆ. ಹೊಲಿಯೋ ಮುಂಚೆ ಪಿನ್ ಮಾಡಿಕೊಂಡ್ರೆ ನಮಗೆ ಹೊಲಿಯಲು ಈಸಿ ಆಗುತ್ತೆ. ನೋಡಿ, ಈ ರೀತಿ ಕಾಣುತ್ತೆ. ಈ ರೀತಿ ನೆರಿಗೆಯನ್ನು ಕೊಡೋದ್ರಿಂದ ಸೆಂಟರ್ ಲಿಪ್ ಪಫ್ ತರ ಕಾಣುತ್ತೆ. ಇಲ್ಲಿಗ ಸ್ಟಿಚ್ ಅನ್ನು ಕೊಡೋಣ. ನೆರಿಗೆಗಳು ಎರಡು ಬದಿಗಳಲ್ಲೂ ಒಂದೇ ರೀತಿ ಇರಬೇಕು. ನಿಮ್ಗೆ ತಿಳಿಯಲೆಂದು ಈ ರೀತಿ ತೋರಿಸ್ತಾ ಇದ್ದೇನೆ. ನೆರಿಗೆ ಮೇಲೆ ಡಬಲ್ ಸ್ಟಿಚ್ ಅನ್ನು ನೀಡಿ. ಒಂದು ಸೈಡ್ ಹೊಲ್ದಾಗಿದೆ. ಮಾಸ್ಕ್ ನ ಮತ್ತೊಂದು ಬದಿಯಲ್ಲೂ ಅದೇ ತರನೇ ನೆರಿಗೆಗಳನ್ನು ಕೊಡ್ತಾ ಇದ್ದೇನೆ. ಮತ್ತೊಂದು ಸೈಡ್ಗೂ ಅದೇ ರೀತಿ ಹೊಲಿತಾ ಇದ್ದೇನೆ. ಹೊಲಿಯುವಾಗ ಪಿನ್ಗಳನ್ನು ನಿಧಾನವಾಗಿ ತೆಗಿತಾ ಇರಿ, ಇಲ್ಲದೆ ನಿಡಲ್ ಬ್ರೇಕ್ ಆಗುವ ಚಾನ್ಸ್ ಇರ್ತದೆ. ಇದನ್ನ ಕೆಲವೇ ನಿಮಿಷಗಳಲ್ಲಿ ಮಾಡ್ಕೊಳ್ಬಹುದು. ನೋಡಿ, ನೆರಿಗೆಗಳನ್ನು ಕೊಟ್ಟಾಗಿದೆ. ಈಗ ನಾವು ಇದಕ್ಕೆ ಇಲಾಸ್ಟಿಕ್ ಅನ್ನು ಅಟ್ಯಾಚ್ ಮಾಡೋಣ. ನಿಮ್ಮ ಹತ್ರ ಇಲಾಸ್ಟಿಕ್ ಇರೋದಿದ್ರೆ ಬಟ್ಟೆಯ ನಾಡಿ ಕೂಡ ಮಾಡ್ಕೊಳ್ಬಹುದು. ನಾನು ಸುಮಾರು 6.5 ಇಂಚಿನ ಇಲಾಸ್ಟಿಕ್ ಅನ್ನು ತೆಗೆದುಕೊಂಡಿರುವೆನು. ಇಲಾಸ್ಟಿಕ್ ಅನ್ನು ಈ ರೀತಿ ಎಲ್ಲಿ ನಾವು ಓಪನಿಂಗ್ಸ್ ಇಟ್ಟಿದ್ದೇವೆ ಅಲ್ಲ, ಅಲ್ಲಿ ಇಟ್ಟು ಹೊಲಿಗೆ ಮಾಡಿ ಮತ್ತೊಂದು ಎಂಡನ್ನು ಕೂಡ ಇಟ್ಟು ಫಿಕ್ಸ್ ಮಾಡಿಕೊಳ್ಬೇಕು. ಈ ತರ 6 ರಿಂದ 6.5 ಇಂಚಿನ ಇಲಾಸ್ಟಿಕ್ ಸಾಕಾಗುತ್ತೆ. ಅದೇ ರೀತಿ ಮತ್ತೊಂದು ಬದಿಗೂ ಅಟ್ಯಾಚ್ ಮಾಡಿಕೊಳ್ಬೇಕು. ಅದೇ ರೀತಿ ಮತ್ತೊಂದು ಬದಿಯಲ್ಲೂ ಇಲಾಸ್ಟಿಕ್ ಅನ್ನು ಅಟ್ಯಾಚ್ ಮಾಡಿಕೊಳ್ಬೇಕು. ನೋಡಿ, ನಮ್ಮ ಮಾಸ್ಕ್ ರೆಡಿ ಆಗಿದೆ. ಫೋಲ್ಡ್ ಮಾಡಿದಾಗ ಈ ರೀತಿ ಕಾಣುತ್ತೆ. ನೋಡಿ, ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ಸೆಂಟ್ರಲ್ ನೋಡಿ ತುಂಬಾ ಪ್ಲೀಟ್ಸ್ ಗಳಿವೆ. ನೀವು ಆದಷ್ಟು ಕಾಟನ್ ಬಟ್ಟೆಯನ್ನೇ ಯೂಸ್ ಮಾಡ್ಕೊಳ್ಳಿ. ನಮ್ಮ ಮಾಸ್ಕ್ ರೆಡಿ ಆಗಿದೆ. ಫ್ರೆಂಡ್ಸ್, ನೀವು ಈ ರೀತಿಯ ಮಾಸ್ಕ್ ಗಳನ್ನು ತಯಾರಿಸಿ ನಿಮ್ಮ ಫ್ಯಾಮಿಲಿಯವರೊಂದಿಗೆ ಸುರಕ್ಷಿತವಾಗಿರಿ. ವಿಡಿಯೋ ವೀಕ್ಷಣೆಗಾಗಿ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಒನ್ಸ್ ಅಗೇನ್. ಬೈ ಬಾಯ್.